ಯಾವತ್ತೂ ಕಲಿಯುವುದನ್ನು ನಿಲ್ಲಿಸಬೇಡಿ, ಏಕೆಂದರೆ ಜೀವನ ಯಾವತ್ತೂ ಕಲಿಸುವುದನ್ನು ನಿಲ್ಲಿಸುವುದಿಲ್ಲ. ಹಾಯ್, ಗುಡ್ ಮಾರ್ನಿಂಗ್, ಶುಭೋದಯ. ನಾನು ನಿಮ್ಮ ಪ್ರೀತಿಯ ಚಿತ್ರದುರ್ಗದ ಹುಡುಗಿ. ಇದು ಆ್ಯಕ್ಚುಲಿ ವೆನ್ಸ್ಡೇ ವ್ಲಾಗು, ಅಂದರೆ ಇವತ್ತಿನ ವ್ಲಾಗು. ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ, ಇವತ್ತೇ ಶೂಟ್ ಮಾಡಿ ಇವತ್ತೇ ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರೋದು. ಇದು ಆ್ಯಕ್ಚುಲಾಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಫೇವ್ರೆಟ್ ಟೈಮು ಸ್ನ್ಯಾಕ್ ಟೈಮು. ಬಿಕಾಸ್ ನನಗೆ ಬೆಳಿಗ್ಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಿರುತ್ತೆ, ಬಿಕಾಸ್ ಅಷ್ಟು ಹೊಟ್ಟೆ ಹಸಿತಿರುತ್ತೆ. ಸೊ ಅದಕ್ಕೋಸ್ಕರ ನಾನು ರಾತ್ರಿ ಒಂದು 4-5 ಬಾದಾಮಿನ ನೆನೆಸಿಟ್ಟಿದ್ದೆ. ನಾನು ಸಿಪ್ಪೆ ತೆಗೆದಿಲ್ಲದೆ ಹಾಗೆ ತಿಂತೀನಿ, ಬಿಕಾಸ್ ನನ್ನ ನಂಬಿಕೆ ಏನಂದರೆ ಸಿಪ್ಪೆಯಲ್ಲಿ ಸ್ವಲ್ಪ ಪ್ರೋಟೀನ್ ಅಂಶ ಇರುತ್ತೆ ಅನ್ನೋ ನಂಬಿಕೆ. ಕೆಲವೊಬ್ಬರಿಗೆ ಅದಿಷ್ಟ ಆಗಲ್ಲ. ಸೊ ಅದಾದಮೇಲೆ ಒಂದು ಸ್ವಲ್ಪ ಹೊತ್ತು ಟೈಮ್ ಆದಮೇಲೆ ನನ್ನ ಫೇವ್ರೆಟ್ ಕಾಫಿ ಟೈಮ್. ಕಾಫಿ ಇಲ್ಲಾಂದರೆ ನನ್ನ ಮೈಂಡು ಬಾಡಿ ಯಾವುದು ಮೂಮೆಂಟೇ ಆಗಲ್ಲ ನನಗೆ. ಸೊ ಹಾಗಾಗಿ ನೆಕ್ಸ್ಟು ನಮ್ಮ ನಡೆ ಮತ್ತು ಅಭ್ಯಾಸದ ಕಡೆ. ಸೊ ಇವಾಗ ನಾನು ಓದ್ತಾ ಇರೋದು ಮಾಡರ್ನ್ ಹಿಸ್ಟ್ರಿ, ಬಿಕಾಸ್ ನಮಗೆ 9ನೇ ತಾರೀಕು ಪ್ರಿಲಿಮ್ಸ್ ಟೆಸ್ಟ್ ಇದೆ ಮಾಡರ್ನ್ ಹಿಸ್ಟ್ರಿದು. ಸೊ ಹಾಗಾಗಿ ಓದ್ತಾ ಇದ್ದೀನಿ. ಸೊ ರೂಮಲ್ಲಿದ್ದರೆ ಓದೋಕ್ಕೆ ಮನಸ್ಸಾಗಲ್ಲ ಅಂತ ಕೆಳಗಡೆ PG ವಾರ್ಡನ್ದು ಕ್ಯಾಬಿನೆಟ್ ಇದೆ. ತುಂಬ ಚೆನ್ನಾಗಿದೆ. ನನಗಂತೂ ಅವ್ರ ಚೇರು, ಅವ್ರ ಕ್ಯಾಬಿನೆಟ್ ಅಂದರೆ ತುಂಬ ಇಷ್ಟ. ಸೊ ಅಲ್ಲಿ ಆರಾಮಾಗಿ ಏನೂ ಸೌಂಡ್ ಇರಲ್ಲ, ಏನೂ ಡಿಸ್ಟರ್ಬೆನ್ಸ್ ಇರಲ್ಲ, ಏನೂ ಇರಲ್ಲ. ಸೊ ಹಾಗಾಗಿ ಆರಾಮಾಗಿ ಕೂತ್ಕೊಂಡು ಓದ್ತಾ ಇದ್ದೆ. ಬಿಕಾಸ್ ನನಗೆ ರೂಮಲ್ಲಿ ಇದ್ದಾಗ ಮಲ್ಕೋಬೇಕು ಅಂತ ಅನಿಸ್ತಿರುತ್ತೆ, ಇಲ್ಲ ತುಂಬ ಶಬ್ದ ಆಗ್ತಾ ಇರುತ್ತೆ. ಒಬ್ಬರು ಸ್ನಾನ ಮಾಡ್ತಿರ್ತಾರೆ, ಒಬ್ಬರು ಮಾತಾಡ್ತಿರ್ತಾರೆ, ಒಬ್ಬರು ರೆಡಿ ಆಗ್ತಿರ್ತಾರೆ ಕೋಚಿಂಗ್ ಕ್ಲಾಸಿಗೆ ಹೋಗೋಕ್ಕೆ. ಸೊ ಒಬ್ಬೊಬ್ಬರು ಒಂದೊಂದು ಕಾರ್ಯಗಳನ್ನ ಮಾಡ್ತಾ ಇರ್ತಾರೆ. ಸೊ ನಾವು ಅವ್ರಿಗೇನು ಹೇಳೋಕ್ಕಾಗಲ್ಲ, ಸೊ ಅಥವಾ ನಾವು ಸಹಿಸ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ನಾನೇ ಇಲ್ಲಿಂದ ಹೊರಗೆ ಹೊರಟೆ. ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನಾನು ತುಂಬ ಸತಿ ನೀವು ನೋಡಿರ್ತೀರ, ನಾನು ರೂಮಲ್ಲೇ ಓದ್ತಾ ಇರ್ತೀನಿ. ಯಾಕಂದರೆ ಕೆಲವೊಂದು ಸಲ ತುಂಬ ಸೈಲೆನ್ಸ್ ಇರುತ್ತೆ, ಆವಾಗ ನಂಗೆ ರೂಮಲ್ಲೇ ಓದಬೇಕು ಅಂತ ಅನಿಸ್ತಿರುತ್ತೆ. ಕೆಲವೊಂದು ಸಲ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ. ಅಂಥ ಟೈಮಲ್ಲಿ ಮಾತ್ರ ನಾನು ಹೊರಗಡೆ ಹೋಗಿ ಓದೋಕ್ಕೆ ಅಭ್ಯಾಸ ಮಾಡ್ತೀನಿ. ನೀವು ಅಷ್ಟೇ ಬೆಳಗ್ಗೆ ಬೇಗ ಎದ್ದು ಓದೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಬಿಕಾಸ್ ನಮಗೆ ಬೇಗ ಎದ್ದು ಓದೋದ್ರಿಂದ ನಮಗೆ ಜ್ಞಾಪಕ ಶಕ್ತಿ ತುಂಬ ಇರುತ್ತೆ. ಆದರೆ ನಾವು ಓದಿರೋದು ಏನಿರುತ್ತಲ್ಲ ಅದು ಕಂಪ್ಲೀಟಾಗಿ ನಮ್ಮ ತಲೆ ಒಳಗೆ ಹೋಗೋ ಚಾನ್ಸಸ್ ತುಂಬ ಇರುತ್ತೆ, ಹೈ ಲೆವೆಲ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಓದೋದೆಲ್ಲ ಮುಗಿಸಿ, ಅಂದರೆ ಅಷ್ಟು ಹೋಗಿಲ್ಲ, ತಕ್ಕಮಟ್ಟಿಗೆ ಮುಗಿಸಿ ನಮ್ಮ ನಡೆ ಮತ್ತೆ ರೂಮ್ನ ಕಡೆ. ಸೊ ರೂಮಿಗೆ ಬಂದು ಇವ್ರನ್ನೆಲ್ಲ ಮಾತಾಡಿಸಿ ಮತ್ತೆ ಟಿಫನ್ ಮಾಡೋ ಸಮಯ. ಸೊ ಟಿಫನ್ ಎಲ್ಲ ಮಾಡಿಬಿಟ್ಟು ಅದನ್ನು ಶೂಟ್ ಮಾಡೋಕ್ಕಾಗಲಿಲ್ಲ, ಐ ಆಮ್ ರಿಯಲಿ ಸಾರಿ. ಟಿಫನ್ ಎಲ್ಲ ಮಾಡಿ ಮತ್ತೆ ನಮ್ಮ ನಡೆ ಇನ್ಸ್ಟಿಟ್ಯೂಷನ್ನ ಕಡೆ. ಸೊ ಇನ್ಸ್ಟಿಟ್ಯೂಷನ್ಗೆ ಹೋಗ್ಬೇಕಾದ್ರೆ ಇದೊಂದು ಚೆನ್ನಾಗಿ ರೆಡಿ ಆಗ್ತಿದೆ. ಬಿಕಾಸ್ ನಾನು ಕೆಲವೊಂದು ಸಲ ಅನಿಸ್ತಿರುತ್ತೆ ಸಖತ್ ರೆಡಿಯಾಗಿ ಕ್ಲಾಸಿಗೆ ಹೋಗಬೇಕು ಅಂತ. ಸೊ ರೆಡಿ ಆಗಿಬಿಟ್ಟು ಅಲ್ಪ ಸ್ವಲ್ಪ ಕ್ಲಾಸಿಗೆಲ್ಲ ಅಟೆಂಡ್ ಮಾಡಿ ಈವ್ನಿಂಗು ದೇವಸ್ಥಾನಕ್ಕೆ ಹೋಗಬೇಕು ಅಂತ ತುಂಬ ಅನಿಸ್ತಿತ್ತು. ಸೊ ದೇವಸ್ಥಾನಕ್ಕೆ ಹೋಗಿ ಮತ್ತೆ ನನ್ನ ರೂಮಿಗೆ ರಿಟರ್ನ್ ಆದೆ. ಮತ್ತೆಗಿಷ್ಟೇ, ಮತ್ತೆ ನಾಳೆ ಸಿಗುವ. ಟಾಟಾ, ಬಾಯ್.